ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಪ್ರೀತಿ ಸ್ವರೂಪನಾದ ದೇವರು ಎಂಬುದಾಗಿ ಆತನು ತನ್ನ ಕೃಪೆ ಎಂಬ ಪ್ರೀತಿಯ ಹಸ್ತದ ಮೂಲಕವಾಗಿ ಕಳೆದ ವಾರದಲ್ಲೆಲ್ಲವೂ ಆತನು ತನ್ನ ವಾಕ್ಯದ ಮೂಲಕ ವಾಕ್ಯವೆಂಬಾತನಾಗಿರುವಾತನೇ ನನ್ನೊಂದಿಗೂ ನಿಮ್ಮೊಂದಿಗೆ ಇದ್ದುಕೊಂಡು ವಿಶೇಷವಾದ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನನ್ನನ್ನು ನಿಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ತಿರುಗುಂದಾವರ್ತಿ ಈ ದಿನದಲ್ಲಿ ದೇವರ ಆತ್ಮನ ಸ್ವರವನ್ನು ನಾನು ನೀವು ಕೇಳುವುದಕ್ಕೋಸ್ಕರವಾಗಿ ದೇವರ ಆತ್ಮನು ನನಗೋಸ್ಕರ ನಿಮಗೋಸ್ಕರ ಈ ವಾರ ಇಟ್ಟಿರುವಂಥ ಆತನ ಜೀವವುಳ್ಳ ಮಾತು, ಆತನ ಬಾಯಿಂದ ಹೊರಡುವಂಥ ಮಾತು, ಅದು ನಮ್ಮ ಜೀವಿತಕ್ಕೆ ಆ ಮಾತುಗಳನ್ನು ನಾವು ತೆಗೆದುಕೊಂಡು ಆ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವುದಾದರೆ ನಿಜವಾಗಿ ಆ ವಾಕ್ಯ ನಮ್ಮ ಜೀವಿತದಲ್ಲಿ ನಮ್ಮ ಎಡ ಬಲಗಳಲ್ಲಿ ಇದ್ದುಕೊಂಡು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಯಾರು ಗೌರವಿಸ್ತಾನ, ದೇವರ ವಾಕ್ಯವನ್ನು ಯಾರು ಸನ್ಮಾನಿಸ್ತಾನೋ ಅವನ ಜೀವಿತದಲ್ಲಿ ಆ ವಾಕ್ಯವೇ ಅವನನ್ನು ಉನ್ನತವಾದ ಸ್ಥಾನದಲ್ಲಿ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ಗಳಿರ್ಬೋದು, ಬಿಡಿಸಲು ಅಸಾಧ್ಯವಾದಂಥ ಸಂಗತಿಗಳಿರ್ಬೋದು, ಆದರೆ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ವೇಳೆಯಲ್ಲಿ, ಆ ವಾಕ್ಯಕ್ಕೆ ನಾವು ಗೌರವಿಸುವಂಥ ವೇಳೆಯಲ್ಲಿ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಮಹಿಮೆಯಿಂದ ತುಂಬಲ್ಪಟ್ಟಂಥ ವಾಕ್ಯ ನಮ್ಮನ್ನು ಕೂಡ ಮಹಿಮೆಯಲ್ಲಿ ನಡೆಸುವಂಥದ್ದಾಗಿದೆ. ಯಾವುದೇ ಕಟ್ಟುಗಳು ಇರ್ಬೋದು, ಅದು ಒಂದು ಕ್ಷಣದಲ್ಲಿ ಅದು ಮುರಿದು ಹೋಗುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿ ನೀವು ತೌಕ ಪಡಿರಿ, ಉಳಿದವುಗಳೆಲ್ಲವುಗಳ ಮೂಲಕ ನಿಮಗೆ ದೊರೆಯಲ್ಪಡ್ತದೆ ಎಂಬುದಾಗಿ. ಪ್ರಿಯ ದೇವಜನರೇ, ನಾನು ಪ್ರತಿ ಒಂದೊಂದು ಮೆಸೇಜಲ್ಲಿ ನಾನು ಹೇಳುವಂಥದ್ದು ಒಂದೇ, ದೇವರ ವಾಕ್ಯಕ್ಕೆ ನೀವು ಸಮಯ ಕೊಡಿ, ದೇವರ ವಾಕ್ಯವನ್ನು ಗೌರವಿಸಿ, ದೇವರ ವಾಕ್ಯವನ್ನು ಸನ್ಮಾನಿಸಿ, ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಂಡು ವಾಕ್ಯಕ್ಕನುಸಾರವಾಗಿ ವಿಧೇಯರಾಗಿ ನೀವು ನಡೀರಿ. ಈ ಮೂಲಕವಾಗಿ ಆ ವಾಕ್ಯದಲ್ಲಿ ಇದ್ದಂಥ ಎಲ್ಲ ವಾಗ್ದಾನದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ನೆರವೇರದೆ ಇದ್ದಂಥ ಕಾರ್ಯಗಳು ಕೂಡ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಲೋಕದಲ್ಲಿರುವಂಥ ಮನುಷ್ಯನು ಕೊಟ್ಟಂಥ ಮಾತನ್ನು ಮರೆತು ಬಿಡಬಹುದು, ಮೋಸ ಮಾಡಬಹುದು ಅವನು, ಆದರೆ ದೇವರ ವಾಕ್ಯ ಯಾವತ್ತಿಗೂ ಮೋಸ ಮಾಡಲ್ಲ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯ ಅದು ಜೀವದಿಂದ ತುಂಬಿದೆ, ದೇವರ ವಾಕ್ಯ ಅದು ವಾಗ್ದಾನದಿಂದ ತುಂಬಿದೆ. ದೇವರ ವಾಕ್ಯ ಆತನ ಬಾಯಿಂದ ಹೊರಟಂಥ ಒಂದೊಂದು ಮಾತುಗಳು ತನ್ನ ಮಕ್ಕಳ ಜೀವಿತದಲ್ಲಿ ಅದು ನೆರವೇರದ ಹೊರತು ಆತನ ಬಳಿಗೆ ಅದು ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಪ್ರಿಯರೇ. ಯಾರೊಬ್ಬನ ಜೀವಿತದಲ್ಲಿ ದೇವರು ಏನು ಮಾತನಾಡಿದಾನೋ ಅದು ಒಂದು ಉದ್ದೇಶದ ಮೇರೆಗೆ, ಆ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಆತನು ಮಾತನಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬೇಡಿ. ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬೇಡಿ. ಹೃದಯದ ಕಿವಿಯಿಂದ ಕೇಳಿ, ಹೃದಯದಲ್ಲಿ ಒಳಗೆ ಇಟ್ಟುಕೊಂಡು ಆ ವಾಕ್ಯವನ್ನು ನೀವು ಮಹಿಮೆ ಪಡಿಸುವುದಾದರೆ ಆ ವಾಕ್ಯ ನಿಮ್ಮನ್ನು ಮಹಿಮೆ ಪಡಿಸ್ತದೆ. ಯಾವ ನೀವು ಸ್ಥಿತಿಗತಿಯಲ್ಲಿ ಇರಲಿ, ಯಾರಿಂದಲೂ ಸಹಾಯ ಸಿಗದೇ ಇರ್ಬೋದು, ಆದರೆ ದೇವರ ವಾಕ್ಯ ನಿಮಗೆ ಸಹಾಯ ಮಾಡ್ತದೆ. ದೇವರ ವಾಕ್ಯದ ಆ ಧರ್ಮದ ಬಲಗೈ ನಿಮ್ಮ ಜೊತೆಯಲ್ಲೇ ಇರ್ತದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಈ ವಾರ, ಈ ದಿನವನ್ನು, ಈ ಹೊಸ ದಿನನು ಹೊಸ ಬೆಳಕನ್ನು ನೋಡ ಮಾಡಿದಂಥ ಆ ಪರಲೋಕದ ತಂದೆಯಾದ ದೇವರಿಗೆ ನಾವು ಮೊದಲಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಯಾಕಂದರೆ ಈ ದಿನವನ್ನು ಎಷ್ಟೋ ಜನರು ಲೋಕದಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ಈ ದಿನವನ್ನು ಕಾಣದೇ ಇದ್ದಾರೆ ಪ್ರಿಯರೇ. ಆದರೆ ನನಗಾದರೂ ನಿಮಗಾದರೂ ದೇವರ ಕೃಪೆ ಈ ದಿನವನ್ನು ನೋಡುವಂತೆ, ಈ ದಿನದಲ್ಲಿ ಆತನ ಸ್ವರವನ್ನು, ಆತನ ವಾಕ್ಯವನ್ನು, ಆತನ ಮಾತನ್ನು ನಾನು ನೀವು ಕೇಳುವಂತೆ ದೇವರು ಒಂದೊಳ್ಳೆ ಕೃಪೆಯನ್ನು ಕೊಟ್ಟಿದ್ದಾನೆ. ಈ ಕೃಪೆಯುಳ್ಳ ದೇವರಾದ ಕರ್ತನಿಗೆ ನಮ್ಮ ಪ್ರಾಣ, ಆತ್ಮ, ಶರೀರದ ಮೂಲಕ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವ, ಘನಪಡಿಸುವ. ಅದಕ್ಕೋಸ್ಕರ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರ ಆತ್ಮನು, ದೇವರ ವಾಕ್ಯವೆಂಬಾತನು ನನ್ನೊಂದಿಗೂ
ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಮಾತು ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 3ನೇ ಸಂಧಿ 3ನೇ ವಚನ ಮತ್ತು ಅದರಲ್ಲಿ 3ನೇ ಸಂಧಿಯಲ್ಲಿ 10ನೇ ವಚನವನ್ನು ನಾವು ಧ್ಯಾನ ಮಾಡುವ. ಆಗ ಆತನು ನನಗೆ ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಇದಲ್ಲದೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತುಗಳನ್ನೆಲ್ಲ ಕಿವಿಯಿಂದ ಕೇಳಿ ಹೃದಯದಲ್ಲಿಟ್ಟುಕೋ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ದೇವರ ವಾಕ್ಯ ಇಲ್ಲಿ ಪ್ರವಾದಿಯಾದ ಯೆಹೆಜ್ಕೇಲನನ್ನು ದೇವರಾದ ಕರ್ತನು ತನ್ನಗೋಸ್ಕರ ಪ್ರತ್ಯೇಕಿಸಿಕೊಂಡದ್ದರಿಂದ, ತಾಯಿಯ ಗರ್ಭದಲ್ಲಿ ದೇವರಾದ ಕರ್ತನು ಪ್ರವಾದಿಯಾದ ಯೆಹೆಜ್ಕೇಲನನ್ನು ಆರಿಸಿಕೊಂಡದ್ದರಿಂದ, ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕವಾಗಿ ದೇವರಾದ ಕರ್ತನು ಇಸ್ರಾಯೇಲ್ಯರನ್ನು ಎಚ್ಚರಿಸಿದಕ್ಕೋಸ್ಕರವಾಗಿ, ಇಸ್ರಾಯೇಲ್ಯರು ದೇವರಾದ ಕರ್ತನಿಗೆ ವಿರೋಧವಾಗಿ ಹೋಗುವಂತ ವೇಳೆಯಲ್ಲಿ ಇಸ್ರಾಯೇಲ್ಯರನ್ನು, ಆ ದಾರಿ ತಪ್ಪಿದಂತ ಇಸ್ರಾಯೇಲ್ಯರನ್ನು ತನ್ನ ಮಾತಿನ ಮೂಲಕವಾಗಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವಾಗಿ ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕವಾಗಿ ದೇವರಾದ ಕರ್ತನು ಯೆಹೆಜ್ಕೇಲನೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಿದ್ದಾನೆ. ಇಲ್ಲಿ ಯೆಹೆಜ್ಕೇಲನಿಗೆ ಹೇಳ್ತಿದ್ದಾನೆ, ನಾನು ಕೊಡುವಂತ ಆ ಸುರುಳಿಯನ್ನು ನೀನು ತಿನ್ನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸುರುಳಿಯನ್ನು ನೀನು ತಿನ್ನು. ಆ ಸುರುಳಿ ಯಾವುದು ಪ್ರಿಯ ದೇವಜನರೇ? ದೇವರ ವಾಕ್ಯ ಅದರಲ್ಲಿ ಕೆಳಗೆ ನಾವು ಓದಿಕೊಂಡು ಬರುವಾಗ ಅದು ಜೇನಿಗಿಂತಲೂ ಅದು ಸಿಹಿಯಾಗಿತ್ತಂತೆ. ಹಾಗಾದ್ರೆ ದೇವರ ವಾಕ್ಯ ಜೇನು ತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ ಎಂಬುದಾಗಿ ಯಾವಾಗ ಒಬ್ಬ ದೇವರ ಮಕ್ಕಳು ಈ ದೇವರ ವಾಕ್ಯದ, ದೇವರ ಆತ್ಮನ ಆ ಅನುಭವವನ್ನು ಯಾವಾಗ ಅವರ ಜೀವಿತದಲ್ಲಿ ನಿಜವಾಗಿ ಅವರು ಹೊಂದಿಕೊಂಡಿರ್ತಾರೋ ಆ ರುಚಿ, ಆ ಟೇಸ್ಟ್ ನಿಜವಾಗಿ ಅವರಿಗೆ ತಿಳಿದಿರುವಂಥದ್ದಾಗಿದೆ. ಇಲ್ಲಿ ಪ್ರವಾದಿಯಾದ ಯೆಹೆಜ್ಕೇಲನಿಗೆ ಹೇಳ್ತಾನೆ, ಆ ಸುರುಳಿಯನ್ನು ನೀನು ತಿನ್ನು. ಇವತ್ತು ನಾವು ನಮ್ಮ ದೇಹಕ್ಕೋಸ್ಕರವಾಗಿ, ನಮ್ಮ ದೇಹವನ್ನು ಪುಷ್ಟೀಕರಿಸುವ, ದೇಹವನ್ನು ಆರೋಗ್ಯಗೊಳಿಸುವುದಕ್ಕೋಸ್ಕರವಾಗಿ ನಾವು ಉತ್ತಮವಾದ ಆಹಾರಗಳನ್ನು ನಾವು ತಿಂತೀವಿ. ಎಷ್ಟೋ ಸರಿ ಏನೇ ಆಹಾರಗಳನ್ನು ತಿಂದು ಕೂಡ ದೇಹದಲ್ಲಿ ಏರುಪೇರುಗಳು ಕೂಡ, ಏನೇನು ಬಲಹೀನತೆಗಳು ಕೂಡ ಬರ್ತದೆ. ತಿಂದಂತ ಆಹಾರದಲ್ಲೇ ಪ್ರಾಬ್ಲಮ್ಸ್ಗಳಿರ್ತದೆ. ಆದರೆ ನಮಗೆ ಗೊತ್ತಾಗುವುದಿಲ್ಲ, ಆ ಟೇಸ್ಟ್ ನಮ್ಮ ದೇಹದ ಆರೋಗ್ಯವನ್ನೇ ಕೆಡಿಸ್ತಾ ಇದೆ ಎಂಬುದಾಗಿ ಗೊತ್ತಾಗುವಂಥದ್ದು ಆಗಿರುವುದಿಲ್ಲ. ಆದರೂ ಕೂಡ ಇವತ್ತಿನ ದಿನದಲ್ಲಿ ಲೋಕ ಅಂದರೆ ಈ ಫಾಸ್ಟ್ ಫುಡ್ ಏನಾಗಿದೆ ಎಂಬುದಾಗಿ ಹೇಳಿದೆ. ಇವತ್ತು ಎಷ್ಟೋ ಜನರಿಗೆ ಮನೆಯ ಫುಡ್ ಬೇಡ. ಇವತ್ತು ಮನೆಯಲ್ಲಿ ತಯಾರಿಸಿದಂಥ, ಮನೆಯಲ್ಲಿ ಸಿದ್ಧಪಡಿಸಿದಂಥ ಆಹಾರ ಅವರ ಬಾಯಿಗೆ ಟೇಸ್ಟ್ ಆಗ್ತಿಲ್ಲ. ಈಗ ಎಸ್ಪೆಷಲಿ ಈಗಿನ ಜನರೇಷನ್, ಈಗಿನ ಮಕ್ಕಳು ನೋಡುವಂಥ ವೇಳೆಯಲ್ಲಿ ಮನೆಯ ಆಹಾರ ಟೇಸ್ಟ್ ಅಲ್ಲ. ಇವತ್ತು ಹೊರಗಿನ ಆಹಾರ, ಆ ಹೊರಗಿನ ಆಹಾರ ಅವರ ದೇಹವನ್ನು ಪಾಯ್ಸನ್ ಆಗಿ, ಅಂದರೆ ಆ ಟೇಸ್ಟ್ ಫುಡ್ ಹೇಳಿಕೊಂಡು ಅದನ್ನು ತಿನ್ನುವಂಥವರಾಗಿದ್ದಾರೆ. ಯಾಕಂದ್ರೆ ಇವತ್ತು ಆ ಟೇಸ್ಟ್ ಮನೆಯ ಫುಡ್ಡನ್ನೇ ರಿಜೆಕ್ಟ್ ಮಾಡುವಂತಹ ಸ್ಥಿತಿಗತಿಗೆ ಬರ್ತಾ ಇದೆ. ಪ್ರಿಯ ದೇವಜನರೇ, ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಎಂಬುದಾಗಿ ನಾವು ನೋಡುವುದಾದ್ರೆ, ಇವತ್ತು ಸೈತಾನನು ಯಾವ ರೀತಿಯಾಗಿ ಲೋಕದ ಜನರನ್ನು ಮಂಕುತನ ಮಾಡ್ತಿದ್ದಾನೆ. ಇವತ್ತು ಎಷ್ಟೆಷ್ಟೋ ಜನರು ನಾವು ಇವತ್ತಿನ ದಿನದಲ್ಲಿ ನೋಡುವಾಗ ಅವರ ತಂದೆ ತಾಯಿಗಳು ಕೂಡ ಇವತ್ತಿಗೂ ಕೂಡ ಇದ್ದಾರೆ. ಆದರೆ ಎಳೆ ಪ್ರಾಯದ ಮಕ್ಕಳು ಇವತ್ತು ಈ ಲೋಕದ ಪ್ರಯಾಣವನ್ನು ಮುಗಿಸ್ತಿದ್ದಾರೆ. ಪ್ರಿಯ ದೇವಜನರೇ,
ಯಾಕೆ ಈ ರೀತಿ ಆಗ್ತಿದೆ ಎಂಬುದಾಗಿ ಒಂದು ಕ್ಷಣ ನಾವು ನೋಡುವುದಾದರೆ, ಇವತ್ತು ಲೋಕದ ಜನರು ಇದು ಅಡಿಕ್ಟ್ ಆಗಿ ಹೋಗಿದ್ದಾರೆ. ಈ ಲೋಕದ ಆಹಾರಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಎಷ್ಟು ಹಣ ಕೊಟ್ಟರು ಕೂಡ ನಿಜವಾದ ಒಳ್ಳೆ ಆರೋಗ್ಯವನ್ನು ಅದರ ಮೂಲಕ ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ತಾಯಿ ಸಿದ್ಧಪಡಿಸಿದಂಥ ಆಹಾರ ಇವತ್ತು ಎಷ್ಟೋ ಮಕ್ಕಳಿಗೆ, ಎಷ್ಟೋ ಜನರಿಗೆ, ಇವತ್ತು ಎಷ್ಟೋ ಮನೆಗಳಲ್ಲಿ ಎಷ್ಟೋ ತಂದೆ ತಾಯಿಗಳು ಕೂಡ ಹೇಳ್ತಾರೆ, ಮನೆಯಲ್ಲಿ ಮಾಡಿದಂಥ ಆಹಾರ ಯಾರಿಗೂ ಕೂಡ ಟೇಸ್ಟ್ ಆಗ್ತಾ ಇಲ್ಲ, ಹೊರಗಿನ ಆಹಾರ ಟೇಸ್ಟ್ ಆಗ್ತಾ ಇದೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನಾವು ಆಹಾರದ ಬಗ್ಗೆ ಇವತ್ತು ನಾವು ಮಾತನಾಡ್ತಿದ್ದೇವೆ. ನಿಜ, ಇವತ್ತಿನ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೆಂಬುದಾಗಿ ಎಣಿಸಿಕೊಳ್ಳುತ್ತಿರುವಂಥ ನಾವುಗಳು ಇವತ್ತು ನಾವು ಯಾವ ಸ್ಥಿತಿಗತಿಯಲ್ಲಿ ನಾವಿದ್ದೇವೆ? ಇವತ್ತು ದೇವರ ವಾಕ್ಯ ನಮ್ಮ ಆತ್ಮಿಕ ಜೀವಿತವನ್ನು, ದೇವರ ವಾಕ್ಯ ಇವತ್ತು ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕವಾಗಿ ಇಲ್ಲಿ ದಾರಿ ತಪ್ಪಿದಂಥ ಇಸ್ರಾಯೇಲರನ್ನು ಈ ಲೋಕದ ರೀತಿಯಲ್ಲಿ ಸಂಬಂಧಪಟ್ಟ ರೀತಿಯಲ್ಲಿ ನಿಜ ದೇವರಾದ ಕರ್ತನನ್ನು, ಅವರನ್ನು ಐಗುಪ್ತ ದೇಶದಿಂದ, ಆ ಬಂಧನದಿಂದ ಹೊರಗೆ ತಂದಂಥ ಜೀವವುಳ್ಳ ದೇವರಾದ ಕರ್ತನನ್ನು ಮರೆತು ಬಿಟ್ಟು ಜೀವವುಳ್ಳ ದೇವರಾದ ಕರ್ತನಿಗೆ ವಿರೋಧವಾಗಿ ಲೋಕ ಸಂಬಂಧವಾದ, ಅಂದರೆ ಸೈತಾನನು ತೋರಿಸಿದಂಥ ಎಲ್ಲ ಟೇಸ್ಟ್ ಆದ ಆ ಸಂಗತಿ ಇಸ್ರಾಯೇಲರಿಗೆ ಅದು ಇಷ್ಟವಾಗಿತ್ತು. ಅದು ದೇವರ ಆತ್ಮನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇವರ ನಡೆ, ನುಡಿ, ಕ್ರಿಯೆಗಳು, ಅವರ ಕಾರ್ಯಗಳು ಒಂದೊಂದು ನೋಡುವಂಥ ವೇಳೆಯಲ್ಲಿ ದೇವರಾದ ಕರ್ತನಿಗೆ ಅಸಹ್ಯವಾಗ್ತಿತ್ತು. ದೇವರಾದ ಕರ್ತನನ್ನು ಸಿಟ್ಟಿಗೆ ಎಬ್ಬಿಸ್ತಿದ್ರು. ದೇವರಾದ ಕರ್ತನು ನಿಜವಾಗಿ ಅನೇಕ ಪ್ರವಾದಿಗಳನ್ನು ಎಬ್ಬಿಸಿದ್ರು ಕೂಡ ಇಸ್ರಾಯೇಲ್ಯರು ತಮ್ಮ ಮೊಂಡುತನದಲ್ಲೇ ಇದ್ರು. ಯಾಕಂದ್ರೆ ಸೈತಾನನು ಅವರ ಹೃದಯ ಎಂಬ ಕಣ್ಣುಗಳನ್ನು ಮಂಕುತನ ಮಾಡಿ, ಕಿವಿಗಳನ್ನು ಮಂಕುತನ ಮಾಡಿ, ರೈಟ್ ಆದ ವಾಕ್ಯವನ್ನು, ರೈಟ್ ಆದ ಮಾತನ್ನು ಕೇಳದಂತೆ ಅವರ ಕಿವಿಗಳನ್ನು ಮಂದಗತಿಯಾಗಿ ಇಟ್ಟುಬಿಟ್ಟ, ಕಣ್ಣುಗಳನ್ನು ಮೊಬ್ಬಾಗುವಂತೆ ಮಾಡಿಬಿಟ್ಟ. ಯಾವಾಗ ಸೈತಾನನಿಗೆ ಅವರು ತಮ್ಮನ್ನು ಒಪ್ಪಿಸಿಕೊಟ್ರ ದೇವರ ಕಾರ್ಯವನ್ನು ನೋಡಲಿಕ್ಕೆ ಅವರು ಸಾಧ್ಯ ಆಗಲಿಲ್ಲ. ಪ್ರಿಯ ದೇವ ಜನರೇ, ಇವತ್ತು ಲೋಕದಲ್ಲಿ ಯಾಕೆ ಒಂದೊಂದು ಸಂಗತಿಗಳು, ಒಂದೊಂದು ಕುಟುಂಬದಲ್ಲಿ, ಒಂದೊಂದು ಮನೆಗಳಲ್ಲಿ ಇವತ್ತು ದೇವ ಜನರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ಇರುವಂಥ ಮನೆಗಳಲ್ಲಿ ಇವತ್ತು ಎಷ್ಟು ಮನೆಗಳಲ್ಲಿ ಇವತ್ತು ಯಾರಲ್ಲಿ ಕೇಳಿದ್ರು ಕೂಡ ಪ್ರಾಬ್ಲಮ್. ಯಾಕೆ ಎಲ್ಲ ಸಮಸ್ಯೆಗಳೇ ಯಾಕೆ ಒಂದಲ್ಲ ಒಂದು ಸಮಸ್ಯೆಗಳು ಯಾಕೆ ತುಂಬಿಕೊಳ್ತಾ ಇದೆ ಎಂಬುದಾಗಿ ಹೇಳುವುದಾದರೆ, ದೇವರ ವಾಕ್ಯದ ಆ ರುಚಿಯನ್ನು ನೋಡದೆ ಇರುವುದರಿಂದ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸ್ಪಷ್ಟವಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಯಾದ ಯೆಹೆಜ್ಕೇಲನಿಗೆ ದೇವರಾದ ಕರ್ತನ ಆ ಸುರುಳಿಯನ್ನು ನೀನು ತಿನ್ನು. ಮೊದಲಾಗಿ ಅವನು ತಿಂದು ಆ ಸುರುಳಿಯ ಅಂದರೆ ದೇವರ ಮಾತನ್ನು, ದೇವರ ಆತ್ಮನು ಏನು ಕೊಡ್ತಿದ್ದಾನೋ ಅದು ಹೃದಯ ಎಂಬ ಆಲಯದಲ್ಲಿ ತಿನ್ನುವುದು ನನ್ನಂತ ಹೇಳಿದೆ. ಒಂದೊಂದು ಆ ರೆವಲೇಷನ್, ದೇವರ ವಾಕ್ಯದ ಆ ರೆವಲೇಷನ್ ಅನ್ನು, ದೇವರ ಮಾತಿನ ಆ ಅರ್ಥವನ್ನು ಅವನು ತಿಳಿದುಕೊಂಡು ಒಂದೊಂದು ಗೂಢಾರ್ಥಗಳನ್ನು ದೇವರಾದ ಕರ್ತನು ಮಾತನಾಡುವಂತ ತಿಳಿಯಪಡಿಸುವಂತ ಒಂದೊಂದು ಮಾತುಗಳನ್ನು ಅವನು ತನ್ನ ಹೃದಯದಲ್ಲಿ ಇಟ್ಟುಕೊಳ್ತಾನೆ. ತಿನ್ನುವುದಂದರೆ ಹೃದಯ ಎಂಬ ಆಲಯದ ಈ ಬೊಕ್ಕಸದಲ್ಲಿ ದೇವರ ಮಾತುಗಳನ್ನು ತುಂಬಿಸಿಕೊಳ್ಳುವಂಥದ್ದಾಗಿದೆ. ಯಾವಾಗ ಪ್ರಿಯ ದೇವ ಜನರೇ, ನೀವು ಯಾವಾಗ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ನೀವು ಕೇಳ್ತೀರಾ, ದೇವರ ವಾಕ್ಯಕ್ಕೆ ನೀವು ಸಮಯವನ್ನು ಕೊಡ್ತೀರಾ, ದೇವರ ವಾಕ್ಯ ನನ್ನ ಜೀವಿತವನ್ನೇ ಕ್ರಮಪಡಿಸ್ತದೆ, ದೇವರ ವಾಕ್ಯ ನನ್ನ ಜೀವಿತವನ್ನು ಶುದ್ಧೀಕರಿಸ್ತದೆ, ದೇವರ ವಾಕ್ಯ ನನ್ನ ಜೀವಿತಕ್ಕೆ ಅತಿ ಅಗತ್ಯವಾಗಿದೆ, ದೇವರ ವಾಕ್ಯವೇ ನನ್ನ ಕುಟುಂಬವನ್ನು ನಡೆಸುವಂಥದ್ದಾಗಿದೆ.
ದೇವರ ವಾಕ್ಯ ಎಲ್ಲ ಕೆಡುಕನ ಶೋಧಕನ ಎಲ್ಲ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ ರೈಟ್ ಆದ ವೇ ಅಲ್ಲಿ ನನ್ನನ್ನು ನಡೆಸುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯಕ್ಕೆ ನೀವು ಯಾವಾಗ ಗೌರವವನ್ನು ನೀವು ಕೊಡ್ತೀರಾ, ಆ ರೆಸ್ಪೆಕ್ಟ್ ಅನ್ನು ನೀವು ಕೊಡ್ತೀರಾ, ಆ ರೆಸ್ಪೆಕ್ಟ್ ನಿಮಗೆ ತಿರುಗಿ ಬಂದೇ ಬರ್ತದೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಾವು ಆ ಕೊಟ್ಟರೆ ಮಾತ್ರ ಅದನ್ನು ತಕೊಳ್ಳಿಕ್ಕೆ ನಾವು ಸಾಧ್ಯ ಪ್ರಿಯರೇ. ನಾವು ದೇವರಿಗೆ ರೆಸ್ಪೆಕ್ಟ್ ಅನ್ನು ನಾವು ಕೊಡದೆ ದೇವರಿಂದ ನಮಗೆ ಆ ರೆಸ್ಪೆಕ್ಟ್ ಸಿಗುವುದಿಲ್ಲ ಪ್ರಿಯರೇ. ಇವತ್ತು ಲೋಕದ ಮಾತು, ಲೋಕದ ಸಂಗತಿಗಳು ಇವತ್ತು ಎಲ್ಲರ ಜೀವಿತದಲ್ಲಿ ಒಂದೊಂದು ರೀತಿಯ ತಡೆಗೋಡೆಗಳಾಗಿದೆ. ಇವತ್ತು ಯಾರ ಹತ್ರ ಫೋನ್ ಮಾಡಿ ನಾವು ಕೇಳುವಂತ, ಎಷ್ಟೋ ಜನರು ಫೋನ್ ಮಾಡಿ ಪ್ರಾರ್ಥಿಸಿಕೊಳ್ಳುವಂತ ವೇಳೆಯಲ್ಲಿ, ಅಯ್ಯೋ ಪಾಸ್ಟ್ರೆ, ಈ ತರ ಮನೆಯಲ್ಲಿ ಈ ತರ ರೋಗಗಳು, ಈ ತರ ಬಲಹೀನತೆಗಳು, ಏನೆಲ್ಲ ಸಂಗತಿಗಳು ಒಂದೊಂದು ಕುಟುಂಬದಲ್ಲಿ, ಅನೇಕ ಸಂಗತಿಗಳನ್ನು ನಾವು ಕೇಳ್ತಲೇ ಇದ್ದೀವಿ. ಯಾಕೆ? ಇವತ್ತು ದೇವರ ವಾಕ್ಯಕ್ಕೆ ಕೊಡುವಂತ ಆ ಸಮಯ, ದೇವರ ಸಮಯವನ್ನು ಕೂಡ ಕದ್ದುಕೊಳ್ಳುತ್ತಾ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ನನಗೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಅವರು ಬಂದರು, ಇವರು ಬಂದರು, ಅದಾಯಿತು, ಇದಾಯಿತು. ಆದರೆ ನಿಮ್ಮ ಸಮಸ್ಯೆಯನ್ನು ಲೋಕದಲ್ಲಿರುವಂಥ ಯಾವ ಜನರಿಂದಲೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪರಿಹಾರಕನಾದಂಥ ಯೇಸುವನ್ನು ನೀವು ಬದಿಗೆ ಇಡಬೇಡಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಜೀವ ಉಳ್ಳ ದೇವರಾದ ಕರ್ತನನ್ನು ನೀವು ಮುಖ್ಯವಾದ ಒಂದು ಸ್ಥಾನವನ್ನು ನೀವು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಆ ವಾಕ್ಯವೆಂಬ ಸುರುಳಿಯನ್ನು ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯ ಮನೆ ಬಾಗಿಲಿಗೆ ದೇವರ ವಾಕ್ಯ ಇವತ್ತು ಕಳಿಸಲ್ಪಡುವಾಗ, ಯಾಕಂದ್ರೆ ಇವತ್ತು ಎಲ್ಲ ಕಡೆಗಳಲ್ಲಿ ಯಾವ ಚಾನೆಲ್ಗಳಲ್ಲಿ ನೀವು ನೋಡಿದ್ರು ಕೂಡ ದೇವರ ವಾಕ್ಯ ನಿಮಗೆ ಸಿಗ್ತಾ ಇದೆ ಪ್ರಿಯವೇ. ಈ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಈ ವಾಕ್ಯವನ್ನು ನೀವು ಗೌರವಿಸಿ. ನಿಮ್ಮ ಜೀವಿತದಲ್ಲಿ ಆಗದೆ ಇರುವಂತ ಯಾವುದೇ ಸಂಗತಿಗಳಿರ್ಬೋದು, ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸ್ತದೆ. ಇಲ್ಲಿ ಯೆರೆಮೀಯನಿಗೆ ಹೇಳ್ತಾನೆ, ನೀನು ಕಿವಿಯಿಂದ ಕೇಳಿ ಅದನ್ನು ಹೃದಯದಲ್ಲಿ ಇಟ್ಟುಕೋ. ಯಾಕಂದ್ರೆ ಇವತ್ತು ದೇವರಾದ ಕರ್ತನಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವತ್ತು ಮನುಷ್ಯನು ಯಾವ ಸ್ಥಿತಿಗತಿಯಲ್ಲಿ, ಯಾವ ಸ್ಥಾನದಲ್ಲಿ ಇದ್ದಾನೆಂಬುದಾಗಿ ದೇವರಾದ ಕರ್ತನಿಗೆ ತಿಳಿದದ್ದರಿಂದ ಇವತ್ತು ದೇವರಾದ ಕರ್ತನೆ ಇವತ್ತು ಎಚ್ಚರಿಸ್ತಿದ್ದಾನೆ ಪ್ರಿಯರೇ. ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಲೋಕದಲ್ಲಿ ನಾವು ಇರುವಾಗ ಎಲ್ಲಿ ಇರ್ತದೆ ನಮ್ಮ ಆಲೋಚನೆಗಳು, ನಮ್ಮ ಬಾಯಿಯ ಮಾತುಗಳು ಯಾವ ರೀತಿ ಇರ್ತದೆ ಎಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಅದಕ್ಕೆ ಮುಂಚಿತವಾಗಿ ನನ್ನನ್ನು ನಿಮ್ಮನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಪ್ಯೂರಿಟಿ ಮಾಡುವುದಕ್ಕೋಸ್ಕರವಾಗಿ, ನಮ್ಮ ಹೃದಯಗಳನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ, ನಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ ತನ್ನ ವಾಕ್ಯದ ಮೂಲಕ ಆತನು ಮಾತನಾಡ್ತಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಜೇನುತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ ಎಂಬುದಾಗಿ ನಿಜವಾಗಿಯೂ ಏನು ಇಲ್ಲದಂಥ ಸ್ಥಿತಿಗತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯಕರವಾದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುವಾಗ, ಓ ದೇವರು ಈ ಅದ್ಭುತವನ್ನು ನನ್ನ ಜೀವಿತದಲ್ಲಿ ಮಾಡಿದ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದರು, ಆದರೆ ಯೇಸು ಸ್ವಾಮಿ ನನ್ನನ್ನು ವಿಶೇಷವಾದ ರೀತಿಯಲ್ಲಿ ನಡೆಸಿದ ಎಂಬುದಾಗಿ. ಪ್ರಿಯ ದೇವಜನರೇ, ಅನೇಕ ವಾಗ್ದಾನಗಳು, ಅನೇಕ ಮಾತುಗಳು, ಅನೇಕ ಪ್ರವಾದನೆಗಳು ನಿಮ್ಮ ಜೀವಿತದಲ್ಲಿ ಬರ್ತದೆ. ಯಾಕೆ? ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ. ಸೈತಾನನು ನಿಮ್ಮ ಕುಟುಂಬವನ್ನು ನಾಶ ಮಾಡಲಿಕ್ಕೆ ನೋಡ್ತಿರುವಂತ ವೇಳೆಯಲ್ಲಿ ಆ ಸೈತಾನನ ಕಾರ್ಯಗಳನ್ನು ನಿಮ್ಮ ಜೀವಿತದಿಂದ ಡಿಸ್ಟ್ರಾಯ್ ಮಾಡಿ ಹಾಕುವುದಕ್ಕೋಸ್ಕರ ತನ್ನ ವಾಕ್ಯವನ್ನು, ತನ್ನ ಮಾತನ್ನು, ಪ್ರವಾದನೆಯನ್ನು ಆತನು ನುಡಿಯುವವನಾಗಿದ್ದಾನೆ. ಇದನ್ನು ಗೌರವಿಸಿ ಪ್ರಿಯರೇ, ಇದನ್ನು ಸನ್ಮಾನಿಸಿ. ಇದಕ್ಕನುಸಾರವಾಗಿ ನೀವು ವಿಧೇಯರಾಗಿ ನಡೆಯುವಾಗ ಸೈತಾನನ ಒಂದೊಂದು ಕಾರ್ಯಗಳು ನಿಮ್ಮ ಕಾಲ ಕೆಳಗೆ ಬೀಳ್ತದೆ. ನಿಜವಾದ ದೇವರ ಆತ್ಮನ ನಡೆಸುವಿಕೆ, ನಿಜವಾದ ದೇವರ ಆತ್ಮನ ಕಾರ್ಯ ನಿಮ್ಮ ಜೀವಿತದಲ್ಲಿ ನೀವು ಏನು ಕಾರ್ಯಗಳನ್ನು ಮಾಡದೆ ಇದ್ದಾಗಿ ಕೂಡ ಆ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಹೇಗೆ ನಡೆಸಲ್ಪಡ್ತದೆ ಎಂಬುದಾಗಿ ದೇವರಾದ ಕರ್ತನು ನಿಮಗೆ ಮುಖಾಮುಖಿಯಾಗಿ ತೋರಿಸಿಕೊಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಯಾವುದೇ ಆಗದೆ ಇರುವಂಥ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ
ಇವತ್ತಿನ ದಿನದಲ್ಲಿ ಈ ದೇವರ ವಾಕ್ಯಕ್ಕೆ ನೀವು ಕಿವಿಗೊಟ್ಟು ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಟು ಈ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಾದರೆ, ಕಿವಿಯಿಂದ ಮಾತ್ರ ಕೇಳುವಂಥದ್ದಲ್ಲ, ಕಿವಿ ಅಂದರೆ ನಿಮ್ಮ ಆತ್ಮೀಯ ಕಿವಿಗಳು ತೆರೆಯಲ್ಪಟ್ಟು, ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಆ ವಾಕ್ಯದ ಆ ರಹಸ್ಯ, ಆ ವಾಕ್ಯದ ಮಹಿಮೆ, ಆ ವಾಕ್ಯದ ಪ್ರಭಾವ ಅದು ಎಷ್ಟೆಂಬುದನ್ನು ನೀವು ನೋಡಬೇಕೆಂಬುದಾಗಿ ಇಚ್ಛಿಸುವುದಾದರೆ, ನೀವು ಅದನ್ನು ಬಯಸುವುದಾದರೆ, ದೇವರಾದ ಕರ್ತನು ತನ್ನ ವಾಕ್ಯವೆಂಬಾತನು ತನ್ನ ವಾಕ್ಯದ ಮೂಲಕ ನಿಮ್ಮ ಪ್ರತಿ ಒಂದೊಂದು ಇಷ್ಟಾರ್ಥಗಳನ್ನು ಆತನು ನೆರವೇರಿಸುವನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನನಗೆ ಏಜ್ ಆಗಿದೆ, ನನಗೆ ನಡಿಲಿಕ್ಕಾಗುವುದಿಲ್ಲ, ನಾನು ಬಲಹೀನನಾಗಿದ್ದೇನೆ ಎಂಬುದಾಗಿ ನೀವು ಹೇಳ್ತೀರಾ, ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ತೀರಾ, ನಿಮ್ಮ ಹರಡುಗಳಿಗೆ ಬಲ ಬರ್ತದೆ. ನಿಮ್ಮ ಹರಡುಗಳಿಗೆ ಆ ವಾಕ್ಯವೆಂಬಾತನೇ ನಿಮ್ಮ ಜೀವಿತದಲ್ಲಿ ಆ ಬಲವನ್ನು ಕೊಟ್ಟು ನೀವು ಎದ್ದು ನಡೆದಾಡುವಂತೆ, ಕರ್ತನಿಗಾಗಿ ನೀವು ನಿಲ್ಲುವುದಾದರೆ ಇವತ್ತೇ ಈ ಕ್ಷಣದಿಂದಲೇ ದೇವರ ಮಹಿಮೆಯುಳ್ಳ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಪ್ರಿಯರೇ. ಇವತ್ತು ಒಬ್ಬ ಪ್ರವಾದಿಯನ್ನು ಇಸ್ರಾಯೇಲರಿಗೋಸ್ಕರವಾಗಿ ದೇವರಾದ ಕರ್ತನು ನೇಮಿಸಿರುವುದಾದರೆ, ಯಾಕಂದರೆ ಆ ಇಸ್ರಾಯೇಲ್ ಜನಾಂಗವನ್ನು ದೇವರಾದ ಕರ್ತನು ಪ್ರೀತಿ ಮಾಡ್ತಾ ಇರುವುದರಿಂದ, ಅವರ ಜೀವಿತವನ್ನು ಸೈತಾನನು ನಾಶಕರವಾದ ಜೀವಿತದಲ್ಲಿ ನಡೆಸಲಿಕ್ಕಿರುವಂತಹ ಕಾರ್ಯದಿಂದ ಅವರನ್ನು ಹೊರಗೆ ತರುವುದಕ್ಕಾಗಿ ಪ್ರವಾದಿಯಾದ ಯೆಹೆಜ್ಕೇಲನನ್ನು ದೇವರು ಆರಿಸಿಕೊಂಡ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ನೀವು ಯಾರ್ಯಾರು ದೇವರ ವಾಕ್ಯವನ್ನು ನೀವು ಕೇಳ್ತಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ಏನೇನು ಸಮಸ್ಯೆಗಳಿದೆಯೋ ಅದು ಸಮಸ್ಯೆಗಳಿಂದ ಯಾರಿಂದಲೂ ಬಿಡುಗಡೆ ಕೊಡ್ಲಿಕ್ಕೆ ಆಗ್ತಾ ಇಲ್ವ, ಈ ವಾಕ್ಯವನ್ನು ನೀವು ಕೇಳುವುದಾದರೆ, ಯೇಸು ಸ್ವಾಮಿ ದೇವರಾದ ಕರ್ತನು ವಾಕ್ಯವೆಂಬಾತನು ಪರಿಶುದ್ಧಾತ್ಮನು ನಿಮ್ಮನ್ನು ಅತಿಶಯವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರುವುದರಿಂದ ಆ ಸೈತಾನನ ಬಂಧನದಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ಇವತ್ತು ತನ್ನ ಸೇವಕನ ಮೂಲಕವಾಗಿ, ತನ್ನ ವಾಕ್ಯವಾದ ಮೂಲಕವಾಗಿ ನಿಮ್ಮ ಹೃದಯಗಳನ್ನು ಟಚ್ ಮಾಡ್ತಿದ್ದಾನೆ. ಈ ವಾಕ್ಯದ ಮೂಲಕ ನಿಮ್ಮ ಹೃದಯಗಳನ್ನು ಟಚ್ ಮಾಡುವಾಗ ನೀವು ಯಾರಿಗೂ ಯಾವ ವಿಷಯದಲ್ಲಿ ಭಯಪಡಬೇಕಾದ ಅಗತ್ಯ ಇಲ್ಲ ಪ್ರಿಯರೇ. ವಾಕ್ಯ ನಿಮ್ಮ ಜೀವಿತವನ್ನು ಕ್ರಮಪಡಿಸ್ತದೆ, ವಾಕ್ಯ ನಿಮ್ಮ ಜೀವಿತವನ್ನು ಶುದ್ಧೀಕರಿಸ್ತದೆ, ವಾಕ್ಯ ನಿಮ್ಮನ್ನು ಕೈ ಹಿಡಿದು ನಡೆಸ್ತದೆ. ಈವರೆಗೂ ನನ್ನಿಂದ ಯಾವುದು ಮಾಡಲಿಕ್ಕೆ ಆಗಲಿಲ್ಲ ಎಂಬುದಾಗಿ ಯಾವುದನ್ನು ನೀವು ತಿಳ್ಕೊಳ್ತೀರಾ, ಹಿಂದೆ ಅದನ್ನು ಮಾಡಲಿಕ್ಕೆ ನೀವು ರೆಡಿಯಾಗಿರಿ. ಯಾಕಂದರೆ ದೇವರ ವಾಕ್ಯವನ್ನು ಆಹಾರವಾಗಿ ನಿಮ್ಮ ಹೃದಯದಲ್ಲಿ ಆಹಾರವಾಗಿ ನೀವು ತಿನ್ನುವುದಾದರೆ, ಆ ಆಹಾರವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದಾದರೆ, ಈ ಲೋಕದ ಪೌಷ್ಟಿಕ ಆಹಾರದ ರುಚಿಯನ್ನು ನೋಡಿ ಇನ್ನೊಂದು ಸಾರಿ ಆಹಾರ ತಿನ್ನಬೇಕೆಂಬುದಾಗಿ ನೀವು ಏನು ಪ್ರಯತ್ನ ಪಡ್ತಿದ್ದೀರೋ, ಅದೇ ರೀತಿ ಅದಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯ. ಪ್ರಿಯ ದೇವಜನರೇ, ಯಾವ ಲೋಕದ ರೀತಿಯಲ್ಲಿ ಟೇಸ್ಟ್ ಫುಡ್ಡು ನೀವು ಹಣ ವ್ಯಯ ಮಾಡಿ ಅದು ನಿಮ್ಮ ಒಳಗೆ ಅದು ಇಟ್ಟುಕೊಳ್ಳಿಕ್ಕಾಗುವುದಿಲ್ಲ, ಅದು ತಿಂದು ಜೀರ್ಣವಾಗಿ ಹೊರಗೆ ಹೋಗಲೇಬೇಕು. ಆದರೆ ದೇವರ ವಾಕ್ಯ ಹಾಗಲ್ಲ ಪ್ರಿಯರೇ. ಆ ವಾಕ್ಯವನ್ನು ಒಮ್ಮೆ ನೀವು ಟೇಸ್ಟ್ ಆಗಿ ನೀವು ತಿನ್ನುವುದಾದರೆ ಇನ್ನೂ ತಿನ್ನಬೇಕು, ಇನ್ನು ದೇವರ ಬಳಿಗೆ, ಕ್ರಿಸ್ತನ ಬಳಿಗೆ ನಾನು ಹೋಗಬೇಕು, ದೇವರ ಆತ್ಮನೊಂದಿಗೆ ನಾನು ಮಾತನಾಡಬೇಕೆಂಬುದಾಗಿ ಆತ್ಮದಾಹದಿಂದ ಆ ಟೇಸ್ಟನ್ನು ನೋಡಲಿಕ್ಕೆ ದೇವರ ಬಳಿಗೆ ನೀವು ಬರುವುದಾದರೆ ಆ ವಾಕ್ಯ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬವನ್ನು ಅದು ರೂಪಿಸ್ತದೆ ಪ್ರಿಯರೇ. ನಿಮ್ಮ ಜೀವಿತಕ್ಕೆ ಅದು ರುಚಿಯಾಗಿರ್ತದೆ. ಯಾಕಂದರೆ ದೇವರ ವಾಕ್ಯ ಜೇನಿನ ರುಚಿಗಿಂತ ಯೇಸು ಸುನಾಮವು ದೇವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದೇವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದೇವ್ಯ ಮಧುರವಾದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ, ದೇವರ ಮಾತು ಜೇನು ತುಪ್ಪಗಿಂತಲೂ, ಜೇನು
ಆ ಟೇಸ್ಟಿಗಿಂತಲೂ ದೇವರ ವಾಕ್ಯ, ದೇವರ ಮಾತು ರುಚಿಯಾಗಿದೆ ಎಂಬುದಾಗಿ ಭಕ್ತನು ಇದನ್ನು ತನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿಕೊಂಡು ಜೇನು ತುಪ್ಪಗಿಂತಲೂ ಅದರ ರುಚಿಗಿಂತಲೂ ದೇವರ ಮಾತು, ದೇವರ ವಾಕ್ಯದ ರುಚಿಯಾಗಿದೆ. ಯಾಕಂದರೆ ಸೈತಾನನ ಮೂಲಕ ನಿಮ್ಮ ಜೀವಿತ ಕೆಡಲ್ಪಡುತ್ತಿರುವಂತ ಆ ಜೀವಿತವನ್ನು ದೇವರಾದ ಕರ್ತನೆ ಕಟ್ಟುವವನಾಗಿದ್ದಾನೆ. ಕೆಡಲ್ಪಟ್ಟಂತ ಜೀವಿತವನ್ನು ನಮ್ಮ ದೇವರು ಕಟ್ಟುವಾತನಾಗಿದ್ದಾನೆ. ಸೈತಾನನು ನಿಮ್ಮ ಜೀವಿತವನ್ನು ಕೆಡವನಾಗಿದ್ದಾನೆ, ಆದರೆ ದೇವರ ಆತ್ಮನು ನಿಮ್ಮ ಜೀವಿತವನ್ನು ಕಟ್ಟುವನಾಗಿದ್ದಾನೆ. ಇಲ್ಲಿ ಇಸ್ರಾಯೇಲರ ಜೀವಿತವನ್ನು ಸೈತಾನನು ಲೋಕದ ಸಂಗತಿಗಳನ್ನು ತೋರಿಸಿ ಅವರ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ. ಆದರೆ ಇಲ್ಲಿ ದೇವರಾದ ಕರ್ತನು ಪ್ರವಾದಿಯ ಮೂಲಕವಾಗಿ ಇಸ್ರಾಯೇಲರನ್ನು ಪ್ರೀತಿ ಮಾಡುವುದನ್ನು, ಆ ನರಕದ ಹಾದಿಯಿಂದ, ಆ ನರಕದ ವಶದಿಂದ ಬಿಡಿಸಿ ಅವರನ್ನು ಸುಖಾವಸ್ಥೆಯಲ್ಲಿ ನಡೆಸೋದಕ್ಕೋಸ್ಕರ ದೇವರ ಆತ್ಮನು ಪ್ರವಾದಿಯಾದ ಯೆಹೆಜ್ಕೇಲನನ್ನು ಆರಿಸಿಕೊಂಡ. ಅದೇ ರೀತಿಯಾಗಿ ವಾಕ್ಯಗಳನ್ನು ಕೇಳ್ತಿರುವಂಥ ನೀವು ಯಾರೇ ಆಗಿರಲಿ, ನೀವು ಆತ್ಮೀಯ ಇಸ್ರಾಯೇಲ್ಗಳಾಗಿದ್ದೀರಿ ಪ್ರಿಯರೇ. ದೇವರ ಮಾತನ್ನು ಹೃದಯದಲ್ಲಿ ಇಟ್ಟುಕೊಂಡು, ಕಿವಿಯಿಂದ ಕೇಳುವಂಥದ್ದು ಮಾತ್ರ ಅಲ್ಲ, ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯವನ್ನು ಕೈಕೊಂಡು ನೀವು ನಡೆಯುವುದಾದರೆ ಯಾವ ವೈರಿ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯಾವ ಮಾಟ ಮಂತ್ರಗಳು ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯಾವ ಸೈತಾನನ ಕಾರ್ಯಗಳು ನಿಮ್ಮ ಜೀವಿತವನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಅದೆಲ್ಲವನ್ನು ಡಿಸ್ಟ್ರಾಯ್ ಮಾಡಿ ಆಗ್ತದೆ. ದೇವರ ವಾಕ್ಯವನ್ನು ನೀವು ರೆಸ್ಪೆಕ್ಟ್ ಮಾಡುವುದಾದರೆ, ದೇವರ ವಾಕ್ಯವನ್ನು ನೀವು ಗೌರವಿಸುವುದಾದರೆ, ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದಕ್ಕನುಸಾರವಾಗಿ ವಿಧೇಯರಾಗಿ ನಡೆಯುವುದಾದರೆ, ದೇವರು ತನ್ನ ಆತ್ಮನ ಮೂಲಕವಾಗಿ ನಿಮ್ಮನ್ನು ವಿಶೇಷವಾಗಿ ನಡೆಸುವನಾಗಿದ್ದಾನೆ. ನೀವೇನನ್ನು ಕಳ್ಕೊಂಡಿದ್ದೀರಾ ಅದನ್ನು 2ರಷ್ಟಾಗಿ ನೀವು ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯುವುದಾದರೆ 2ರಷ್ಟಾಗಿ ನೀವು ಹೊಂದಿಕೊಳ್ತೀರಾ ಪ್ರಿಯರೇ. ದೇವರ ವಾಕ್ಯದ ರುಚಿ, ಆ ಟೇಸ್ಟನ್ನು ನೀವು ಅನುಭವಿಸಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ, ನಿನ್ನ ವಾಕ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದಂಥದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ ಕರ್ತನೆ. ನಿನ್ನ ವಾಕ್ಯವೇ ಶ್ರೇಷ್ಠವಾಗಿದೆ. ನಿನ್ನ ವಾಕ್ಯವೇ ಪ್ರತಿ ಒಬ್ಬೊಬ್ಬರ ಜೀವಿತವನ್ನು ಕಟ್ಟುವಂಥದ್ದಾಗಿದೆ. ಸೈತಾನನ ವಶದಿಂದ ಬಿಡುಗಡೆ ಕೊಡುವಂಥದ್ದಾಗಿದೆ. ಕರ್ತನೆ, ಈ ವಾಕ್ಯವನ್ನು ಕೇಳುವಂಥ ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತನಾಡು. ಅವರ ಜೀವಿತದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದೆಯೋ ನಿನ್ನ ವಾಕ್ಯದ ಮೂಲಕ ಅದನ್ನು ಶುದ್ಧೀಕರಿಸು. ಆ ವಾಕ್ಯದ ಆ ಶ್ರೇಷ್ಠತೆ, ಆ ಮಹಿಮೆ, ಪ್ರಭಾವ ಎಷ್ಟೆಂಬುದನ್ನು ಅವರು ತಿಳಿದುಕೊಳ್ಳಿಕ್ಕಾಗುವಂತೆ, ಇನ್ನು ಹೆಚ್ಚಾದ ವಾಕ್ಯವೆಂಬಾತನ ನಿನ್ನ ಬಳಿಗೆ ನಿನ್ನ ಮಕ್ಕಳು ಬರಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಿನ್ನ ಆತ್ಮನ ಮೂಲಕ ನಡೆಸು ಎಂಬುದಾಗಿ ಯೇಸುವಿನ ಅತಿ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಆಮೆನ್. ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್ ನಾಜರೇತ್. Bless in the name of Jesus.